ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇದೆಲ್ಲ ಏನಂತ ನೋಡ್ತೀರಾ? ಇದೆಲ್ಲ ಮೀಶೋದು ಮತ್ತು ಇನ್ನೊಂದು ಯಾವುದೋ ಫ್ಲಿಪ್ಕಾರ್ಟ್ದು ಇದೆಲ್ಲ ಬಂದಂತು. ಇದು ಸುಮಾರು ದಿನದಿಂದ ಅಂತಲೇ ಒಂದು 20 ದಿವಸ ನಾನು ಆರ್ಡ್ರ್ ಮಾಡಿ ತರಿಸಿದ್ದೆ. ಅದಕ್ಕೆ ನನ್ನ ಮಗ ಹೇಳ್ತಾಳೆ, ನಿಂಗೆ ನೆಕ್ಸ್ಟ್ ದುಡ್ಡು ಕೊಡೋದು ನೋಡು ನಿನಗೆ ಅಂತ. ಇದೆಲ್ಲ ನನ್ನ ಬರ್ಡೇಗೆ ನನ್ನ ಮಗ ಕಾಸು ಕೊಟ್ಟಿದ್ಲು. ನಾನು ಅದಕ್ಕೆ ಏನು ಮಾಡಿದೆ, ಡ್ರೆಸ್ಗಳು ಆರ್ಡ್ರ್ ಮಾಡ್ಕೊಂಡೆ. ಮತ್ತು ನನ್ನ ಫ್ರೆಂಡ್ ಕೂಡ ಕೊಡ್ಸಿದ್ಲು ಸ್ಯಾರಿನ. ಶಶಿ ತಗೋ ಶಶಿ ಅಂತ ಅವ್ರು ತಂದರೆ 2 ದಿನ ಮುಂಚೆನೇ ತಂದು ಕೊಡ್ತಿಲ್ಲ ಸ್ಯಾರಿನ. ಅದನ್ನೆಲ್ಲ ತೋರಿಸಿ ಏನೇನು ತಂದಿದ್ದೀನಿ ತೋರಿಸ್ತೀನಿ. ಕಿಚನ್ಗೆ ಬೇಕಂತಂದ್ರೆ ನನಗೆ ಬೇಕಂತ ತರ್ತಿದ್ದೀನಿ. ಬನ್ನಿ, ಇವತ್ತು ನಾನು ಮೀಶೋ ಆಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಲಾಸ್ಟ್ವರೆಗೂ ನೋಡಿ. ಸ್ವಲ್ಪ ಲಾಂಗ್ ಇರುತ್ತೆ ವೀಡಿಯೋ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನಾನು ಆಲ್ರೆಡಿ ಡ್ರೆಸ್ಸು ಓಪನ್ ಮಾಡಿ ನೋಡಿ. ಏನಕ್ಕೆ ಅಂತಂದರೆ ಅದು ಚಿಕ್ಕದಿರುತ್ತೋ, ಅದು ಕ್ವಾಲಿಟಿ ಚೆನ್ನಾಗಿಲ್ವೋ, ಆಮೇಲೆ ದೊಡ್ಡ ಸೈಜ್ ಇರುತ್ತೋ ನೋಡ್ಬಿಟ್ಟು ನಾವು ರಿಟರ್ನ್ ಹಾಕಬೇಕು. ಅದು ಇಷ್ಟು ದಿನ ಅಂತಿರುತ್ತೆ. ಮತ್ತು ಅದು ಹಾಕಕ್ಕೆ ಹೋದರೆ ಆಗಲ್ಲ, ದುಡ್ಡು ವೇಸ್ಟ್ ಆಗುತ್ತೆ. ಅದಕ್ಕೆ ಮತ್ತು ನಾನು ಎಲ್ಲ ಚೆಕ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಡ್ರೆಸ್ ಅಂತೂ ನಾನೊಂದು ಲಾಸ್ಟ್ ಟೈಮ್ ಹಾಕಿದ್ದೆ, ಬ್ಲೂ ಕಲರ್ ಡ್ರೆಸ್ಸು. ಅದು ನನ್ನ ಮಗಳಿಸ್ಕೊಟ್ಟಿದ್ಲು. ಅದೇ ಥರ ಇದು ಪ್ಯಾಟರ್ನ್ ಬೇರೆ ನೋಡಿ, ಚೆನ್ನಾಗಿದೆ ಡ್ರೆಸ್ಸು. ಇದು 750. ಇದು ಚೆನ್ನಾಗಿದೆ ಡ್ರೆಸ್ಸು. ನಾನು ಯಾವಾಗ ಹಾಕ್ಕೊಳ್ತೀನಿ ಅವಾಗ ಮತ್ತೆ ಹೇಳ್ತೀನಿ. ಇದೊಂದು ಡ್ರೆಸ್ಸು. ಫಸ್ಟ್ ಡ್ರೆಸ್ಗಳು ತೋರಿಸ್ತೀನಿ. ಮತ್ತು ಒಂದು ಡ್ರೆಸ್ಸು ತೆಗೆದು ನೋಡೋ ಕ್ವಾಲಿಟಿ ಚೆನ್ನಾಗಿಲ್ಲ. ಅದೇನು ಮಾಡಿದೆ, ರಿಟರ್ನ್ ಹಾಕ್ಬಿಟ್ಟೆ. ಇದು ಬಂದು 700 ನೋಡಿ. ಈ ನೋಡಿ, ಇದೇನು ಗೊತ್ತಾ, ಸ್ಲೀವಲ್ಲೆಲ್ಲ ಡಿಸೈನ್ ಇದೆ. ನಾನು ಯಾವಾಗ ಈ ಡ್ರೆಸ್ಗಳು ಹಾಕ್ತಾ ಅವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಇದೊಂದು ಡಿಸೈನ್ ಇದೆ ಸ್ಲೀವಲ್ಲಿ. ಎಷ್ಟು ಚೆನ್ನಾಗಿದೆ ಡಿಸೈನ್ ನೋಡಲ್ಲ. ನಾವು ರೆಡಿಮೇಡ್ ಅಂಗಡಿಲಿ ಹೋಗಿ ತಂದು ನಮ್ಗೆ ಈ ಥರ ಒಂದೊಂದ್ಸಲ ಡಿಸೈನ್ ಸಿಕ್ಕಲ್ಲ. ಇದು ಪ್ಯಾಂಟೂ ಚೆನ್ನಾಗಿದೆ. ನಾನು ದೊಡ್ಡ ಸೈಜ್ ತೊಗೊಳ್ತೀನಿ. ಯಾಕೆಲ್ಲ ನಾನು ಸ್ವಲ್ಪ ಜೋರಾಗಿ ನಡೆದ್ರೆ ಪ್ಯಾಂಟ್ ಎಲ್ಲ ಇದಾಗುತ್ತೆ ಅಂತ, ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ತೀನಿ. ಈ ಡ್ರೆಸ್ ಅಂತೂ ಇಷ್ಟಿನೇ ಆಗುತ್ತೆ. ನಾನು ವೀಡಿಯೋಗಳೆಲ್ಲ ಮಾಡ್ತೀನಿ. ಅದಕ್ಕೆ ಏನು ಮಾಡಿ ಈ ಥರ ಡ್ರೆಸ್ಸನ್ನು ಆರ್ಡ್ರ್ ಮಾಡ್ಕೊಬಿಟ್ಟಿದ್ದೀನಿ. ಚೆನ್ನಾಗಿದೆ ನೋಡಿ. ಈ ಥರ ಇದಕ್ಕೆ ಇದು ಪ್ಯಾಂಟ್ಗೆಲ್ಲ ಜೋಬಿದೆ. ಅದು ಜಿಪ್ ಲಾಕ್ ಬರೈತೆಪ್ಪ ಜೋಬ್ ನೋಡಿ, ಮೊಬೈಲ್ ಇಟ್ಕೊಳಕ್ಕೆ. ಡ್ರೆಸ್ಸು ಕಮ್ಮಿನೇ ಇದು, 300 ಚಿಲ್ಲರೆ ಇದು. ಇದೇನು ಗೊತ್ತಾ, ಚೆನ್ನಾಗಿದೆ ಅಂತ ನಾನೇ ತೊಗೊಂಡಿದ್ದೀನಿ. ಪರವಾಗಿಲ್ಲ, ಮನೆಗೆಲ್ಲ ಹಾಕ್ಕೊಬೋದು. ಒಂದು ಸಲ ಇಲ್ಲ ಹೊರಗಡೆ ಹೋಗಿ ಹಾಕ್ಕೊಂಡು ಹೋಗ್ಬೋದು. ಮತ್ತು ಮನೆಗೆ ಬಂದರೆ ಮನೆಗೆ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಬಟ್ಟೆಗಳು. ಡಿಸೈನ್ ಎಲ್ಲ ಚೆನ್ನಾಗಿದೆ ನೋಡಿ. ಇದು ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು ಸ್ಲೀವ್ಸು ಚೆನ್ನಾಗಿದೆ. ಇದು ನೋಡಿ, ಇಲ್ಲಿ ಕೆಳಗಡೆ ಒಂದು ನೋಡಿ, ಇಲ್ಲೊಂಥರ ಬಾಟಮಲ್ಲಿ ಒಂಥರ ಡಿಸೈನ್ ಕೊಟ್ಟಾರೆ. ಇದೊಂದು ಚೆನ್ನಾಗಿದೆ ಒಂದು ಡ್ರೆಸ್ಸು. ಮತ್ತು ಇನ್ನೊಂದು ಬಾಟಮಲ್ಲಿ ಕೂಡ ನೋಡಿ ಈ ಥರ ಕೊಟ್ಟಿದ್ದಾರೆ. ನಾವು ಟಾಪ್ದು ಮ್ಯಾಚಿಂಗ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ. ಇದು ಕಮ್ಮಿ ಪ್ರೈಸ್. ಇದು ಮೀಶೋದೇನಾ? ನನ್ನ ಮಗಳು ಹೇಳ್ತಾಳೆ, ಎಷ್ಟು ಆರ್ಡ್ರ್ ಮಾಡಿದ್ದೆ ಅಂತ. ಅದಕ್ಕೆ ಇನ್ನೊಂದು ತಿಂಗಳು ನಾನು ಏನೂ ಆರ್ಡ್ರ್ ಮಾಡ್ಕೊಳಲ್ಲ. ನಾನು ಸ್ವಲ್ಪ ಲೂಸ್ ಅಂತ ತೊಗೊಂಡಿದ್ದೀನಿ. ನನಗೆ ಹಿಂದೆ ಮುಂದೆಲ್ಲ ಟೈಟಾಗಿದೆ, ಹಾಕೋಕ್ಕೆ ಬೇಜಾರು. ಅದಕ್ಕೆ ಸ್ವಲ್ಪ ಲೂಸಾಗಿ ತೊಗೊಂಡಿದ್ದೀನಿ. ಇದಕ್ಕೂ ಜೋಬಿದೆಪ್ಪ ಟಾಪ್ಗೆ. ಅದೇ ಹೇಳ್ತಾ, ನಾನು ಯಾವಾಗೆಲ್ಲ ಹಾಕ್ಕೊಂತ ಅವಾಗೆಲ್ಲ ತೋರಿಸ್ತೀನಿ ನಿಮಗೆ. ಇದೊಂದು ಪ್ಯಾಂಟ್ ಕೊಟ್ಟಾರೆ. ಇದಕ್ಕೊಂದು ಲಾಡ ಕೊಟ್ಟಾರೆ. ಇದೆಲ್ಲ ಜಿಪ್ ಲಾಕ್ ಇದೆ, ಎಲ್ಲದರಲ್ಲೂ ಜಿಪ್ ಲಾಕ್. ಇದೊಂದು ಡ್ರೆಸ್ ಆಯಿತಾ. ಸ್ಯಾರಿ ಇದು ನನ್ನ ಹತ್ರ ಕಲರ್ ಇರಲಿಲ್ಲ. ಸದ್ಯಕ್ಕೆ ನಾನು ಇವತ್ತು ಹೊಲ್ಸ್ಕೊಳಲ್ಲ. ಯಾಕೆಂದರೆ ನನ್ನ ಹತ್ರ ಸುಮಾರು ಸೀರೆ ಇದೆ ಹೊಲ್ಸವು. ಅದ್ರ ಜೊತೆಗೆ ಕೊಟ್ಟು ಹೊಲಿಸ್ಕೊತೀನಿ. ಏನಿದ್ದೀನಿ ಹಬ್ಬ ಬರ್ತಾವಲ್ಲ, ವರಮಹಾಲಕ್ಷ್ಮಿ, ಯುಗಾದಿ, ಗೌರಿ. ಚೆನ್ನಾಗಿದೆಯಾ? ಇದು ನನ್ನ ಬರ್ಡೇ ಗಿಫ್ಟ್. ಅವೆಲ್ಲ ನನ್ನ ಬರ್ಡೇಗೆ ನನ್ನ ಮಗಳಿಗೆ ಕೊಟ್ಟಿದ್ದು. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು. ಥ್ಯಾಂಕ್ ಯು ಮೇಡಮ್. ಡ್ರೆಸ್ಗಳು ಹಾಕೊಂಡ್ರೆ ಈಗ ಒಂದು ಕ್ರೇಜಿ ಬಂದ್ಬಿಡೋದು ನೋಡಿ.
ಇದು ಬಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಬರೀ 250ಗೆ 2 ಬೈ 1 ಗೆಟ್ 1 ಇತ್ತು. ನನ್ನ ಹತ್ರ ಒಂದು ಇದೆ, ಚೆನ್ನಾಗಿ ಇದೆ. ಏನು ಒಂದೇ ಅಂದ್ಬಿಟ್ಟು ಅದಕ್ಕೆ 2 ತೊಗೊಂಡೆ. ಇದೆಲ್ಲ ಚೆನ್ನಾಗಿ ತೋರಿಸ್ತೀವಿ ಡಿಸೈನ್ ಎಲ್ಲ ನೋಡಿ. ಇದೆಲ್ಲ ಕಾರ್ನಾಗೆಲ್ಲ ಡಿಸೈನ್ ಅಂದರೆ ಚೆನ್ನಾಗಿದೆ ಅಂತ ಮಸ್ತ್ ಮಲ್ಲಿಗೆ ಕಾಂತ. ಇದೊಂದ ಇದು ನೋಡಿದ್ದು ಇದು ಇನ್ನೂ ಚೆನ್ನಾಗಿದೆ. ಇದೆರಡು ತೊಗೊಂಡಿದೆ, ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸ್ ಕಮ್ಮಿ ಪ್ರೈಸ್. ನಾನು ಒಂದು ತೊಗೊಂಡ್ಬಂದೆ ಡಿ ಮಾರ್ಟಲ್ಲಿ, ಅದು 300 ಚಿಲ್ಲರೆ ಏನೋ ಇತ್ತದು ಒಂದಕ್ಕೆ ಡಿ ಮಾರ್ಟಲ್ಲಿ. ಇದು ಮೇಕಪ್ ರಿಮೂವ್ ಮಾಡೋಕ್ಕಂತ ಮೇಕಪ್ ಸ್ಟಿಕ್. ಇದು ನೀರಲ್ಲಿ ಹಾಕೋದು. ಇದು ನಾನು ಮಾಡ್ಕೊಂಡು ಮೇಕಪ್ ತೆಗಿವಾಗ ನಾನು ನಿಮಗೆ ಹೇಳ್ತೀನಿ ಆಯಿತಾ. ಇವಾಗ ಸದ್ಯಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟಿಕ್. ಇದು ನೀರಲ್ಲಿ ಹಾಕಿದ್ರೆ ಸ್ಪಾನ್ ಥರ ಬರುತ್ತೆ. ಇದು ಕಲರ್ ಇರುತ್ತಪ್ಪ, ಒಂದೇ ಕಲರ್ ಕೊಟ್ಟಾರೆ ನೋಡಿ. ನೋಡಿ ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ನೋಡಿದಲ್ಲ, ನೋಡಿ ಎಷ್ಟು ದೊಡ್ಡದಾಯ್ತು. ನಾ ಇದೇನೋ ಫೇಕ್ ಏನೋ ಅಂದ್ಕೊಂಡಿದ್ದೆ, ಅದಕ್ಕೆ ತರ್ಸಿ ನೋಡಿದೆ. ನೋಡಿರಲ್ಲ, ಮಾಡಿಕೊಂಡು ಮೇಕಪ್ ರಿಮೂವ್ ಮಾಡೋದು. ಚೆನ್ನಾಗಿದೆ. ನೀರಲ್ಲಿ ಹಾಕಿಕೊಂಡು ಇಷ್ಟು ನಿಮ್ಮ ಮುಂದೆ ಹಾಕೋದಿಲ್ಲ ನೋಡಿ. ಇನ್ನೂ ತೋರಿಸ್ತೀನಿ. ಒಬ್ಬೊಬ್ಬರು ಏನಿದೆಲ್ಲ ಸುಳ್ಳು ಅಂತಾರೆ, ಅದಕ್ಕೆ ಆಗ್ತದೆ. ನೋಡಿ ಇಲ್ಲೊಂದಿದೆ, ಚೆನ್ನಾಗಿದೆ. ಅದು ತೋರಿಸ್ತಾ ಕಲರ್ ಇರ್ತಪ್ಪ. ಇದು ಒಂದೇ ಕಲರ್ ಕೊಟ್ಬಿಟ್ರೆ. ಇದೊಂದಾಯ್ತಾ. ಮುಂಚೆ ಇರ್ತವಲ್ಲ ಆಗ್ತಾನೆ ಇರಲಿಲ್ಲ. ಇವಾಗ ಅದು ಯಾಕೋ ಒಂದೊಂದ್ಸಲ ನನ್ನ ಮಗಳು ಹಾಕಿದ್ನ ಕೇಳಿದ್ಕಮ್ಮ ಮೀಶೋಲ್ಲಿ ಸಿಕ್ಕುತ್ತೆ ಅಂತಂದು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇವಾಗೆಲ್ಲ ಯಾರು ಹಾಕ್ತಾರೆ ಗೋಲ್ಡ್, ಇಷ್ಟು ಗೋಲ್ಡ್ ರೈಟಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನೋಡಿ, ₹130 ಇದು. ಚೆನ್ನಾಗಿದೆ ಇದು. ಒಂದ್ಸಲ ಇದನ್ನು ನಾನು ಯಾವ್ದಾದ್ರು ಡ್ರೆಸ್ ಮ್ಯಾಚ್ ಮಾಡ್ಕೊಂಡು ಹೇಳ್ತೀನಿ. ಇದಂತೂ ಈ ಥರದ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ಅದು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತಾರೆ. ಅದಕ್ಕೆ ನಾನು ಇವಾಗ ಈ ಥರ ಇದು ಬಂದು 200 ಚಿಲ್ಲರೆ ಇರುತ್ತೆ. ಅದಕ್ಕೆ ನಮ್ಗೆ ಯಾವಾಗ ಒಂದೊಂದೇ ಆರ್ಡ್ರ್ ಮಾಡ್ಕೊಳ್ಳೋ ನಾನು ಆರ್ಡ್ರ್ ಮಾಡಿದ್ದೀನಿ. ಏನು ಹೇಳಿ, ಟೆಂಟಡ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಸ್ವೀಟ್ ಮಾಡೋ ಪಾಯಸ ಮತ್ತೇನೋ ಸ್ವೀಟ್ ಮಾಡೋ ಎತ್ತು ಹಾಕ್ಬೋದು, ಸಾಂಬಾರು ಕೂಡ ಎತ್ತು ಹಾಕೋಬೋದು. ನೋಡಿ ಇದು ಫುಲ್ಲು ಗ್ಲಾಸು. ಇದೊಂದು ಚೌಟು ಸೆರಾಮಿಕ್ಸ್ ಏನಂತಾರಲ್ಲ ಆ ಥರದ್ದು ಚೆನ್ನಾಗಿದೆ. ಇದೊಂದು 250 ಏನೋ ಇದು. ಇನ್ನು ಇಂಥ ಒಂದು 5-6 ತೆಗೆದು ಇಟ್ಕೊಳ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೊಂದು ಬಾಕ್ಸ್ ಕೊಟ್ಟರು ನೋಡಿ, ಎಷ್ಟು ಚೆನ್ನಾಗಿ. ಈ ಬಾಕ್ಸಲ್ಲಿ ಹಾಕಿ ಇಡ್ಬೇಕು. ನಾನು ಯೂಸ್ ಮಾಡಿದೆ. ನನಗೆ ನೆನ್ನೆ ಏನೋ ಸ್ವೀಟ್ ಬೇಕಂತ ಮುಂಚೆ ನಮ್ಮ ಮನೆಗಿತ್ತು, ಅದು ಎಲ್ಲೋ ಆಯಿತು ಗೊತ್ತಿಲ್ಲ. ಆದರೆ ಈ ಥರ ಕಂಟೈನರ್ ಇರಲಿಲ್ಲ, ಈ ಥರ ಕಂಟೈನರ್ ಕೊಟ್ಬಿಟ್ಟಿದ್ದಾರೆ. ಇದು ಬಂದು ಫ್ರೂಟ್ಸು ಕ್ರಸ್, ಇದು ಡ್ರೈ ಫ್ರೂಟ್ಸು ಈ ಥರ ಹಾಕ್ಬಿಟ್ಟು ಈ ಥರ ಕೊಟ್ಟು ನೋಡಿ. ಇನ್ನಿದೆಯಾ ಇಲ್ಲಿ, ಇದಕ್ಕೆ ಕೂರಿಸ್ಬೇಕು. ಈ ಥರ ಕೂರಿಸಿ ಬಿಡಿ ಥರ ಮಾಡಿದ್ರೆ ಬರುತ್ತೆ. ಇದೆಲ್ಲ ಕೈಗೆ ಹಾಕ್ಕೊಳ್ತೀನಿ. ಅದಕ್ಕೆ ಇವಾಗ ಈ ಥರ ಕಪ್ಪಿಟ್ರೆ ಇಟ್ಬಿಟ್ಟು ನೋಡಿ. ಹೇಗೆ ಡ್ರೈ ಫ್ರೂಟ್ಸು
ನಾವು ಪುಡಿ ಮಾಡ್ಬೇಕಂದ್ರೆ ಕುಟಾಣಿ ತೊಗೋಬೇಕು, ಇಲ್ಲ ಮಿಕ್ಸಿಗೆ ಹಾಕ್ಬೇಕು. ಅದಕ್ಕೆ ಯಾವುದು ಬೇಡ ಅಂದ್ಬಿಟ್ಟು ಮೊನ್ನೆ ಒಂದು ತರಿಸಿದ್ರೆ ಸುಮಾರು ದಿನ ಆಯ್ತು. ಅದು ಬೈ ಒನ್ ಗೆಟ್ ಒನ್ ಅಂತ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ. ಇದು ತುಂಬ ಚೆನ್ನಾಗಿದೆ. ಯಾವಾಗ ಬೇಕೋ ಇದು ಒಂದೊಂದಲ್ಲಿ ಇಟ್ಟಳೆ ನೋಡಿ, ಒಂದೆರಡು ತಟ್ಟೆ ಚೆನ್ನಾಗಿದೆ. ಇದು ಯೂಟ್ಯೂಬ್ದು ಏನಾದ್ರು ಸ್ನ್ಯಾಕ್ಸು ಟಿಫನ್ ಏನಾದ್ರು ಮಾಡೋಕೆ ಇದೊಂದು ತಟ್ಟೆ, 2 ತಟ್ಟೆ. ಇದು ನಾನು ತಂದಿಲ್ಲ, ನನ್ನ ಮಗ ತಂದಿದ್ದು. ಅವಳಿಗೆ ಯಾವ್ದಾಗ ಇನ್ನೊಂದು ನೀವು ನೋಡ್ಬಿಟ್ರೆ ಫಿದಾ ಆಗ್ಬಿಡ್ತೀರ. ಈ ಮೇಡಮ್ ಇದೆಲ್ಲಿ ತೊಗೊಂಬಂದ್ರಿ, ನಂಗೆ ಲಿಂಕ್ ಕೊಡಿ ಅಂತಾರೆ. ಅಷ್ಟು ಚೆನ್ನಾಗಿದೆ. ಇವಾಗೆಲ್ಲ ಇದೇ ಥರ ನಾವು ಯೂಸ್ ಮಾಡಬೇಕು. ಈ ಪ್ಲಾಸ್ಟಿಕ್ ಡಬ್ಬ, ಪ್ಲಾಸ್ಟಿಕ್ ಕಂಟೈನರ್ ಇವೆಲ್ಲ ಇವಾಗ ಯೂಸ್ ಮಾಡೋಂಗಿಲ್ಲ. ಡಾಕ್ಟ್ರುಗಳು ಹೇಳ್ತಾರೆ ಅವೆಲ್ಲ ಯೂಸ್ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ನಾನು ನಮ್ಮ ಮನೆ ಆಲ್ರೆಡಿ ಗ್ಲಾಸ್ ಇದೆ, 2 ಇಟ್ಟಿದ್ದೀನಿ ಗ್ಲಾಸ್ದು. ಒಂದು ಸಣ್ಣದು, ಒಂದು ದಪ್ಪದು ಹಾಕೋಣಕ್ಕಂತ ನೋಡಿ. ತೋರಿಸಿ ಸಲ ಓದಿ. ಸಾಲ್ಟ್ ಹಾಕೋಕ್ಕೆ ಪಿಂಗಾಯ್ತಾರೆ. ಇದು ನಾನು ಹೊರಗಡೆ ಕೇಳ್ಕೊಂಬಂದೆ. ನೀವು ನಂಬಲ್ಲ, ನೀವು 800 ರೂಪಾಯಿ ಕಮ್ಮಿ ಕೊಡೋದಿಲ್ಲ ಅಂತೇಳಿದ್ರೆ ಸರಿ ಹೋಗ್ಲಿ ಬಿಡಿ, ಯಾಕೆ ಇದು 800 ಸುಮ್ಮನೆ ಬಂದೆ. ಇದು ಅದೇ ಈ ಥರ ಸ್ಪೂನ್ ಎಲ್ಲ ಹಾಕೋದಿರಲಿಲ್ಲ, ಬರೀ ಈ ಥರ ಇತ್ತು. ಈ ಥರ ಇತ್ತು ನೋಡಿ. ನಾವೇನು ಗೊತ್ತಾ, ಇವಾಗ ನಾವು ಉಪ್ಪು ಹಾಕ್ಬೇಕಂದ್ರೆ ಆ ಸ್ಪೂನ್ ಅಲ್ಲಿ ಹುಡುಕ್ಬೇಕು. ನನಗೆ ಅದೇ ಕೆಲಸ. ಸ್ಪೂನ್ ಹಾಕ್ಬೇಕು ಸಾಕು, ಏನಾದರೂ ಸಾಲ್ಟ್ ಹಾಕ್ಬೇಕು ಸಾರಿಗೆ ಅಲ್ಲಿ ಹುಡುಕ್ತೀವಿ. ಅದಕ್ಕೆ ಇವಾಗ ಏನು ಗೊತ್ತಾ, ನೀನು ಉಪ್ಪು ತಗೋ ನೋಡು, ಉಪ್ಪು ಇದ್ರಲ್ಲಿ ತಗೋ ಹಾಕು, ಮತ್ತು ಸ್ಪೂನಲ್ಲಿ ಇಡು. ಹಿಂಗಿದೆಲ್ಲ ಇನ್ನೊಂದೆರಡು ಆರ್ಡ್ರ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆಲ್ಲ ಇದು, ನನಗೆ ತುಂಬ ಇಷ್ಟ ಆಯಿತು. ಒಬ್ಬರು ಪ್ರಿಯಾ ಮೇಡಮ್ ಅಂತಿದ್ರು, ಅವರು ಮಂಗಳೂರವರು. ಅವರು ಈ ಹೊಸ ಮನೆ ಕಟ್ಟಿದ್ದಾರೆ. ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಅವರು ಇಂಥ ಸುಮಾರು ತರಿಸಿ ಇಟ್ಟಿದ್ದು ವೀಡಿಯೋ ಮಾಡೋಕ್ಕೆ. ನಾನು ಏನಿದೆ ಅಂತ ನೋಡ್ತಾಯಿದ್ದೆ. ಆವಾಗ ನಾನು ಅವ್ರು ತುಂಬ ಹೊಸದನ್ನ ಫಾಲೋ ಮಾಡ್ತೀನಿ. ಅವ್ರದ್ದು 2 ಚಾನಲ್ ಇದ್ದಾವೆ. ಹೇಳಿದ್ದಾರೆ ಇನ್ನೊಂದಿದೆ, ಏನು ಗೊತ್ತಾ, ತುಂಬ ಚೆನ್ನಾಗಿದೆ ಇದು. ನಾನು ನೋಡಿದ್ದೀನಿ. ಆಮೇಲೆ ನನ್ನ ಮಗಳು ತರಿಸಿದ್ರು ಚೆನ್ನಾಗಿತ್ತು ಅಂತಂದ್ರೆ ಅದಕ್ಕೆ ನಾನು ತರಿಸಿದ್ದೀನಿ. ನಾನು ಒಬ್ಬರೇ ಇರ್ತೀನಿ ಅಲ್ವಾ, ಏನಕ್ಕೆ ಯಾವ ಕಡೆ ಮೊಬೈಲ್ ಇಟ್ಕೋಬೇಕು, ಯಾವ ಕಡೆ ವಿಡಿಯೋ ಮಾಡಬೇಕು, ಯಾವ ಕಡೆ ಇದು ಮಾಡಬೇಕು ಅಂತ ಒಂದು ಗೊತ್ತಾಗಲ್ಲ. ಅದು ನಮ್ಮದು ಚಿಕ್ಕ ಕಿಚನು. ನಾನು ಒಂದೇ ತುಂಬ ಜನ ಕೇಳ್ತಾರೆ ನೋಡಿ, ನಾನು ಅಂದ್ಕೊಂಡಿರ್ತಾರೆ ಒಂದೇ ಡೈರೆಕ್ಷನಲ್ಲಿ ಅಡುಗೆ ಮಾಡ್ತಾನೆ. ಏನಂದರೆ ನನ್ನ ಮನೆ ಅಡುಗೆ ಇರೋದು ಹಂಗೆ ಚಿಕ್ಕದು, ಸಜ್ಜೆ ಅಲ್ಲೇ ಇರೋದು, ನನ್ನ ಗ್ಯಾಸ್ ಸ್ಟವ್ ಅಲ್ಲೆಲ್ಲ ಇರೋದು. ನಾನು ಅಲ್ಲೇ ನಾನು ಅಡುಗೆ ಮಾಡಬೇಕು, ಅಲ್ಲೇ ನಾನು ಕುಕಿಂಗ್ ಮಾಡಬೇಕು. ಅದಕ್ಕೋಸ್ಕರ ಅಲ್ಲೇ ಇಟ್ಕೊಳ್ತೀನಿ. ಅದಕ್ಕೆ ಇವಾಗ ಇದು ವಾಲ್ಗೆ ನಾವೆಲ್ಲೆಲ್ಲಿ ವೀಡಿಯೋ ಮಾಡ್ತೀವಿ ಅಲ್ಲಿ ಆರಾಮಾಗಿ ನಮಗೆ ಟ್ರೈಪಾಡ್ ಬೇಕಾಗಿಲ್ಲ. ಅದಕ್ಕೆ ನಾನು ಇವಾಗ ಇದೊಂದು ಪ್ರಾಡಕ್ಟ್ ತರಿಸಿದ್ದೀನಿ. 4 ಪೀಸ್ ಬಂದಿದೆ, 3 ಬಂದಿದೆ. ಕಟ್ ಮಾಡಬೇಕು. ಬರ್ಬೇಕಾ ಸಿಜರ್ ತಂದು ಕುತ್ಕೊಳ್ಳೋಣ. ಏನು ಗೊತ್ತಾ, ಇದು ಸ್ಟಿಕ್ಕರ್ ತೆಗೆದ್ಬಿಟ್ಟು ನಾವೆಲ್ಲರೂ ನಿಂತ್ಕೊಂಡು ವೀಡಿಯೋ ಮಾಡ್ತೀವಿ ಅಂತಂದರೆ ಗೋಡೆಗೆ ಇದನ್ನು ಸ್ಟಿಕ್ಕರ್ ಥರ ಅಂಟಿಸ್ಬಿಟ್ಟು ಇದಕ್ಕೆ ಈ ಥರ ಅಂಟಿಸಿದ್ರೆ ನೋಡಿ, ಇದಕ್ಕೆ ನಾವು ಮೊಬೈಲ್ ಇಟ್ಕೋಬೋದು. ಮೊಬೈಲ್ ಹಂಗೆ ಸ್ಟಿಕ್ ಆಗುತ್ತೆ. ಇದು ಮೊಬೈಲ್ ಸ್ಟಿಕ್ ಅಂತ 3 ಕೊಟ್ಟಿದ್ದಾರೆ. ನಾನು ಮೊಬೈಲ್ ಹಾಕೊಂಡು ಸ್ಟಿಕ್ ಮಾಡ್ತಿಲ್ಲ, ನಿಮ್ಗೆ ತೋರಿಸ್ತೀನಿ. ಚೆನ್ನಾಗಿದೆ. ಏನು ಮಾಡೋದು, ಯಾರಿಲ್ದವ್ರಿಗೆ ದೇವರ ದಿಕ್ಕಂತಾರಲ್ಲ ಹಂಗೆ. ಅದಕ್ಕೆ ಎಲ್ಲ ಕಂಡಿಡ್ದು ಬಿಟ್ಟಿರೋದು ಜನ. ಹೆಂಗಸ್ರಿಗೆ ಸ್ವಲ್ಪ ಈಸಿ ಆಗಲಿ ಪಾಪ ಅಂದ್ಕೊಂಡು ಮೀಶೋರೆಲ್ಲ ಕಂಡಿಡ್ದು ಪ್ರಾಡಕ್ಟ್ ಬಿಡ್ತಾ ಇದ್ದಾರೆ. ನಾವು ಮಂಗನ ಥರ ತಗೊಂಡು ಇಟ್ಕೊಳ್ತಾ ಇದ್ದೀವಿ. ಇದು ಲಾಸ್ಟು ಇದಾಗಿತ್ತು ನಂದು ಇವತ್ತಿನ ಮೀಶೋ ಹಾಲು. ಯಾರಿಗೆಲ್ಲ ಮೀಶೋ ಹಾಲು ಇಷ್ಟ ಆಯ್ತು ಅಂತ ಕಮೆಂಟ್ಸ್ ಹಾಕಿ. ನಿಮ್ಗೆ ಏನಾದರೂ ಲಿಂಕ್ ಬೇಕಾದ್ರೆ ಹೇಳಿ, ನನ್ನ ಮಗಳಿಗೆ ಲಿಂಕ್ ಕಳಿಸ್ತೀನಿ. ಆಮೇಲೆ ಮೀಶೋ ಯಾವುದು ಬರುತ್ತೆ ಅದನ್ನೇ ಲಿಂಕ್ ಕೊಡ್ತೀನಿ. ಬರೆದಿದ್ದೆಲ್ಲ ಇದೆಲ್ಲ ಮೀಶೋಲ್ಲಿ ಬರೋದಿಲ್ಲ, ಬಂದಿದ್ದು ನನ್ನ ಲಿಂಕು ಕಳಿಸ್ತೀನಿ. ಡ್ರೆಸ್ ಯಾರಿಗೆಲ್ಲ ಇಷ್ಟ ಆಯ್ತು ಅಂತೇಳಿ ನಾನು ಆ ಡ್ರೆಸ್ಸದ್ದು ಲಿಂಕ್ ಹುಡುಕಿ ನನಗೆ ಕಳಿಸ್ತೀನಿ. ಸ್ಯಾರಿ ಲಿಂಕ್ ಎಲ್ಲ ಕೇಳಿಬಿಡಿ, ಸ್ಯಾರಿ ಲಿಂಕ್ ಗೊತ್ತಿಲ್ಲ ನನಗೆ. ಇದನ್ನು ಬಿಟ್ಬಿಟ್ಟು ಮಿಕ್ಕಿದ ಲಿಂಕೆಲ್ಲ ನೀವು ಕೇಳಿ. ಇದಾಗಿತ್ತು ಇವತ್ತು ಮೀಶೋ ಹಾಲ್. ನನಗೆ ಯಾವ್ದು ಬೇಕೋ ಅದನ್ನೇ ನಾನು ಆರ್ಡ್ರ್ ಮಾಡ್ಕೊಂತೀನಿ. ನನ್ನ ಕಿಚನ್ಗೆ ಏನು ಬೇಕೋ ಅದನ್ನೇ ಆರ್ಡ್ರ್ ಮಾಡಿ, ಸುಮ್ಮನೆ ವೇಸ್ಟಾಗಿ ಆರ್ಡ್ರ್ ಮಾಡ್ಕೊಂಡು ಬಿಸಾಕಲ್ಲ. ನಾನು ವೇಸ್ಟಾಗಿ ನಾನು ಯಾವುದೂ ಬಟ್ಟೆನ ಅಷ್ಟೊಂದು ಟೈಟಾಗಿ ತೊಗೊಳೋದು ಆಗಲಿಲ್ಲ ಅಂದರೆ ಇನ್ನೊಬ್ರು ಕೊಡೋದು ಬಿಸಾಕ ಅದೆಲ್ಲ ಮಾಡೋಲ್ಲ. ನಾನು ಒಂದು ಸೈಜ್ 2 ಸೈಜ್ ನಾನು ಫ್ರೀಯಾಗೆ ತೊಗೊತೀನಿ. ಅದು ಸ್ವಲ್ಪ ಲೂಸ್ ಇದ್ರೆ ನಾನು ಸ್ಟಿಚ್ ಹಾಕ್ಸ್ಕೊಬೋದು. ಚಿಕ್ಕ ತೊಗೊಬೋದು, ಸುಮ್ಮನೆ ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು ನಮಗೂ ಹೊಟ್ಟೆ ಇರುತ್ತೆ. ಅದಕ್ಕೋಸ್ಕರ ನನಗೆ ಏನು ಯೂಸ್ ಆಗುತ್ತೋ ಅದು ತೊಗೊಂಡಿದ್ದೀನಿ. ಮನೆ ಕಿಚನ್ಗೆ ಏನು ಯೂಸ್ ಆಗುತ್ತೋ ಅದು ತೊಗೊಂಡಿದ್ದೀನಿ. ನಾನು ಯಾವುದಾಗೂ ನಾನು ವೇಸ್ಟಾಗಿ ನಾನು ಇದಾಗಿತ್ತು ಇವತ್ತಿನ ಮೀಶೋ. ಯಾರಿಗೆಲ್ಲ ಮೀಶೋ ಇಷ್ಟ ಆಗುತ್ತೆ ಅಂತ ಕಮೆಂಟ್ಸ್ ಹಾಕಿ. ಓಕೆ ಬಾಯ್. ನೆಕ್ಸ್ಟ್ ವೀಡಿಯೋಲಿ ನಾನು ಕುಕಿಂಗ್ ವೀಡಿಯೋಲಿ ಸಿಗ್ತೀನಿ ನಿಮಗೆ. ಓಕೆನಾ?